ಜಾಜಿ ಜಾಜಿ ಎಲ್ಲಿ ನಮ್ ಕವಿ ನಮ್ ಕವಿ ನೋಡ್ಬೇಕು ಅವ್ರ ಕವನ ಕೇಳ್ಬೇಕು ಅಂತ ಎಷ್ಟು ಆಸೆಯಿಂದ ಬಂದಿದ್ದೀನಿ ಗೊತ್ತಾ? ನಾನು ಬರೀ ಕಾಲ್ ಮಾಡಿ ಹೇಳಿದಕ್ಕೆ ನೀನ್ ಇಷ್ಟೊಂದು ಎಕ್ಸೈಟ್ ಆಗ್ಬಿಡ್ತೀಯಾ? ಆಫ್ಕೋರ್ಸ್ ನಮ್ ದೇಶದಲ್ಲಿ ಕವಿಗಳು ಜಾಸ್ತಿ. ಪ್ರತಿಯೊಂದ್ ಮನೇಲೂ ಒಂದ್ ಕವಿ ಇರ್ತಾರೆ, ಇಲ್ಲ ಒಂದ್ ಕವಿ ಇರುತ್ತೆ. ಹೌದಕ್ಕೆ ಯಾರಿಗ್ ಹೃದಯ ಇರುತ್ತೋ ಅವ್ರು ಕವಿ ಆಗ್ತಾರೆ, ಯಾರಿಗ್ ಹೃದಯ ಇರುತ್ತೋ ಅವ್ರು ಕವಿ ಆಗ್ತಾರೆ. ಅದೇ ಹೇಳ್ತೀಯಾ? ಯಾರಿಗ್ ಹೃದಯ ಇರುತ್ತೋ ಅವ್ರು ತಮ್ಮ ಪ್ರೀತಿನ ರಾಗವಾಗಿ ತೋಡ್ಕೊಂಡಾಗ ಅದು ಕವನ ಆಗಿ ಬರುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಯಾರು ಇವಳು? ನನ್ನ ನಾದ್ನಿ ಪಲ್ಲವಿ ಅಂತ. ನಾವು ಪಲ್ಲು ಪಲ್ಲು ಅಂತ ಕರಿತೀವಿ. ಕಪಿನ್ ನೋಡಿದ್ದಾಯ್ತು, ಕವಿಯಲ್ಲಿ ಇವಳೆ ಮದ್ದು ಅಂತ. ಮೊದ್ಲು ನಾನು ಆಗ್ಲೇ ಹೇಳ್ತಾ ಇದ್ದಲ್ಲ, ನನ್ನ ಫ್ರೆಂಡ್ ರೀನಾ ಅಂತ, ಇವಳೆ. ಹಲೋ, ನೈಸ್ ಟು ಮೀಟ್ ಯು. ಅದ್ಯಾವುದು ಪ್ರೇಮ ಕವನ ಬರ್ದಿದ್ರಂತಲ್ಲ, ಸ್ವಲ್ಪ ರೀಡ್ ಮಾಡ್ತೀರಾ? ಅದನ್ನ ನಾನು ನಿಮ್ಗೆ ಪರ್ಸನಲ್ ಆಗಿ ಹೇಳ್ತೀನಿ, ಸ್ವಲ್ಪ ಆ ಕಡೆ ಬರ್ತೀರಾ? ಆ ಬ್ಯಾಗ್ನ ತಗೊಂಡೋಗಿ ನಿನ್ ರೂಮಲ್ಲಿ ಇಟ್ಕೊಳೆ. ನಾನು ನಿಮ್ಮ ಮುಖ ನೋಡ್ಕೊಂಡು ಕವನ ಓದ್ತೀನಿ. ಎಲೈ ಮೋಹನಾಂಗಿ, ಎಲೈ ಮೋಹನಾಂಗಿ, ನಿನ್ನನ್ನು ನೋಡುತ್ತಿದ್ದಂತೆ ನನ್ನಲ್ಲಿ ಪುಟಿದೇಳುತ್ತಿದೆ ನೂರಾರು ಭಂಗಿ. ಹೌದು, 100, 100. ನನ್ನಲ್ಲಿ ಪುಟಿದೇಳುತ್ತಿದೆ ನೂರಾರು ಭಂಗಿ. ಸಲ್ಮಾನ್ ಖಾನ್ ಅಂಗಿ ಹರಿದಂತೆ, ಶಾರುಖ್ ಖಾನ್ ಭಂಗಿ ಕುಡಿದಂತೆ ಹಸಿ ಬಿಸಿಯ ಭಾವನೆಗಳು, ಹಸಿ ಬಿಸಿಯ ಭಾವನೆಗಳು ಕೆರಳುತ್ತಿವೆ ಕೋಮಲಾಂಗಿ. ಇನ್ನು ಬಂದ್ಬಿಟ್ಟಾ? ಯಾಕೆ ಬದ್ದು? ಯಾಕೆ ಗಾಬರಿ ಆಗ್ತಾ ಇದ್ಯಾ? ಇಲ್ಲ, ನೀನು ಮನುಷ್ಯನಲ್ಲ, ನೀನು ದೆವ್ವ, ಪ್ರೇತ. ಏನ್ ಹೇಳ್ತಾ ಇದ್ಯಾ ಬದ್ದು? ನಾನು ರೀನಾ, ಜಾಜಿ ಫ್ರೆಂಡ್. ಇಲ್ಲ ಇಲ್ಲ, ನಾನು ಕವನ ಓದಲ್ಲ. ಇಲ್ಲ, ನೀನ್ ಕವನ ಓದ್ಲೇಬೇಕು. ಆಚಾರ ಬಂತಲ್ಲಪ್ಪ. ಆಯ್ತು, ನಾನು ಆ ಕಡೆ ತಿರ್ಕೊಂಡು ಓದ್ತೀನಿ. ಎಲೈ ಮೋಹನಾಂಗಿ, ನನ್ನನ್ನು ನೋಡುತ್ತಿದ್ದಂತೆ ನನ್ನಲ್ಲಿ ನೂರಾರು ಪುಂಗಿ ಪುಂಗಿ ಪುಂಗಿ. ಯಾಕ್ರಿ ನಾನು ಕೊಡ್ತಿದ್ದು? ನೀನಂತಾನೆ ಓದಕ್ ಕೇಳಿದ್ದ? ನಾನು ರೀನಾ ಅಲ್ಲ, ಶಾಲಿನಿ. ನನ್ನ ಮುಂದೆ ಬಿಟ್ಟು ಬೇರೆ ಯಾರ ಮುಂದೆನೂ ನೀನ್ ಕವನ ಓದ್ಬಾರ್ದು ಅಂತ ಹೇಳಿದ್ದೆ ತಾನೆ? ಓದ್ಯಲ್ಲ? ಅವಳು ತಲೆ ಬಗ್ಗಿಸ್ಕೊಂಡಿರೋದು ನೋಡಿದ್ರೆ ಇನ್ನೂ ಅವಳ ಮೇಲೆ ದೆವ್ವ ಇದೆ ಅನ್ಸುತ್ತೆ ಕಣೋ. ಲೇ, ಹತ್ರ ಹೋಗ್ಬೇಡ ಕಣೆ, ಕೋರೆಯಲ್ಲಿ ಹೊರಗಡೆ ಬಂದ್ಬಿಟ್ರೆ ಕಷ್ಟ. ಜ್ವರ ಹುಡುಗೇನೋ? ಕಡೆ ಒಂದೇ ಏಟ್ ನೋಡಲು ದೊಡ್ಡ ಮೂರ್ಛೆ ಹೋಗ್ಬಿಟ್ಟೆ. ಯಾಕೆ ಎಲ್ರು ಹೀಗೆ ಹೆದರ್ಕೋತಾ ಇದ್ದೀರಾ? ಮತ್ತು ಬಾ ಕೂತ್ಕೋ, ಕವನ ಓದು. ಇಲ್ಲ ಇಲ್ಲ, ನಾನ್ ಕವನ ಓದೋದಿಲ್ಲ. ಶೀಸ್ ಮೈ ಕ್ಲೋಸ್ ಫ್ರೆಂಡ್ ರೀನಾ. ಇಲ್ಲ ಜಾಜಿಯವ್ರೆ, ನಾನ್ ಕವನ ಓದೋದಿಲ್ಲ. ಯಾಕೆ ಓದಲ್ಲ ಅಂತ ರೀಸನ್ ಹೇಳು. ಅದನ್ನು ಮಾತ್ರ ಹೇಳೋದಿಕ್ಕಾಗಲ್ಲ. ನಾನೇನಾದ್ರು ಕವನ ಓದ್ರೆ ಮತ್ತೆ ಅದು ಬಂದು ಚೆನ್ನಾಗಿ ಬಾರಿಸುತ್ತೆ. ನಾನ್ ನಿಂಗೆ ಓಡದ್ನ? ನೀನೇ ತಾನೇ ನಂಗೆ ಬೈತಾ ಇದ್ದಿದ್ದು. ಬಾ ಕವನ ಓದು. ಇಲ್ಲ ಇಲ್ಲ, ಕವನವನ್ನು ಓದುವುದಕ್ಕೆ ಇದು ಸರಿಯಾದ ಸಮಯವಲ್ಲ. ವಾಟ್ ಇಸ್ ದಿಸ್ ಜಾಜಿ? ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದೇ ಇವನ ಹತ್ರ ಕವನ ಕೇಳೋದಕ್ಕೆ. ಇಲ್ಲ ಇಲ್ಲ, ನಾನ್ ಕವನ ಓದೋದಿಲ್ಲ ಓದೋದಿಲ್ಲ ಓದೋದಿಲ್ಲ. ಲೇ ಪದ್ದು, ಪಾಪ ಈ ಹುಡುಗಿ ನಿನ್ನ ಕವನ ಕೇಳಬೇಕು ಅಂತ ರಾತ್ರಿ ದುಬಾಯಿಂದ ಇಲ್ಲಿ ಓಡೋಡಿ ಬಂದಿದ್ದಾಳೆ. ಕವನ ಹೇಳಿದೆ ನಿಮ್ಮಪ್ಪನ ಮನೆ ಗಂಟೆನ ಹೋಗುತ್ತೆ. ರಂಗತ್ತೆ, ನಿನಗೆ ನನ್ ಕಷ್ಟ ಅರ್ಥ ಆಗೋದಿಲ್ಲ, ಸುಮ್ಮನೆ ಇರೋ. ನನಗೆಲ್ಲ ಅರ್ಥ ಆಗುತ್ತೆ. ಈಗ ನಿನಗೆ ಮದುವೆ ಬೇಕೋ ಬೇಡವೋ? ಹಾಗಿದ್ದೆ ಹೋಗಿ ಕವನ ಓದು. ನನಗೆ ಈಗ ಸ್ಫೂರ್ತಿ ಬರ್ತಿಲ್ಲ, ರಾತ್ರಿ ಸ್ಫೂರ್ತಿ ಬರುತ್ತೆ, ಆಗ ಬಂದು ಕವನ ಓದ್ತೀನಿ. ನಾನು ರಾತ್ರಿವರೆಗೂ ಕಾಯ್ತಾ ಇರ್ತೀನಿ. ರೀನಾ, ನಿನ್ಗೆ ನಮ್ ಪದ್ದು ಬಗ್ಗೆ ಏನನ್ಸುತ್ತೆ? ಈಸ್ ಅ ವಂಡರ್ಫುಲ್ ಗಾಯ್. ನಂಗಂತೂ ತುಂಬಾ ಖುಷಿ ಆಯ್ತು. ನಿನ್ನೆ ಕವನ ಓದ್ತಾ ಇದ್ದ, ಇದ್ದಕ್ಕಿದ್ದಾಗೆ ನಿಲ್ಲಿಸ್ಬಿಟ್ಟ. ನಂಗೂ ಒಂಥರ ನಿದ್ದೆ ಬರೋವಾಗಾಯ್ತು. ಆಮೇಲೆ ಏನಾಯ್ತೋ ಗೊತ್ತೇ ಇಲ್ಲ. ಈ ಕವನ ಓದೋ ಅಂದ್ರೆ ಓದಲ್ಲ ಓದಲ್ಲ ಅಂತ ಹೇಳ್ತಾ ಇದ್ದಾನೆ. ಮುಖ ನೋಡಿದ್ರೆ ಭಯ ಪಡ್ತಾ ಇದ್ದಾನೆ. ಅದು ಅವ್ನಿಗಿನ್ನೂ ಮ್ಯಾರೇಜ್ ಆಗಿಲ್ವಲ್ಲ, ಇದು ಮೊದಲನೇ ಅನುಭವ, ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾನೆ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಜಾಜಿ? ನನಗೆ ಜೀವನದಲ್ಲಿ ಒಂದೇ ಒಂದು ಆಸೆ ಅಂದ್ರೆ ಕವಿನ ಮದ್ವೆ ಆಗ್ಬೇಕು ಅಂತ. ಪದ್ದು ಅಂತ ಕವಿ ನೋಡಿದ್ಮೇಲೆ ನಾನ್ ಡಿಸೈಡ್ ಮಾಡ್ಬಿಟ್ಟಿದೀನಿ ಅವನ್ನೇ ಮದ್ವೆ ಆಗೋದು ಅಂತ. ಪದ್ದು, ಕಂಗ್ರಾಚುಲೇಷನ್ ಕಣ. ಯಾಕೆ? ರೀನಾ ನಿನ್ನ ಮದ್ವೆ ಆಗೋಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಸ್ವೀಟು ಸ್ವೀಟ್ ಕೊಡ್ತಕ್ಕೆ
ದುಡ್ಡಿಲ್ಲ ಅದ್ರ ಬಗ್ಗೆ ಒಂದು ಕವನ ಬರೆದು ಹೇಳ್ಬಿಡ್ಲಾ? ಪದ್ದು ಅಂತ ಹುಡುಗನ್ಗೆ ನಿನ್ನಂತ ಹುಡುಗಿ ಸಿಗ್ತಾ ಇರೋದು ಮೈ ಗಾಡ್ ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ. ನಾನು ಅಷ್ಟೇ ಜಾಜಿ, ತುಂಬಾ ಹ್ಯಾಪಿ ಆಗಿದ್ದೀನಿ. ನನ್ಗೋಸ್ಕರ ಅವನು ಪ್ರೇಮ ಕವನ ಬರ್ದಿದ್ದಾನಲ್ಲ ಅದಕ್ಕೆ. ಆದ್ರೆ ನಾನು ಅವನ ಮದ್ವೆ ಆಗ್ಬೇಕು ಅಂದ್ರೆ ಒಂದ್ ಕಂಡೀಷನ್. ವಾಟ್? ನಿರಂತರವಾಗಿ ಅವನು 10 ಕವನಗಳನ್ನ ಓದ್ಬೇಕು. ಆಗ ನೆಕ್ಸ್ಟ್ ವೀಕ್ ನಾನು ಅವನ ಮದ್ವೆ ಆಗ್ಬಿಡ್ತೀನಿ.